ನಮಸ್ತೆ ಗೆಳೆಯರೆ. ನೋಡಿ, ಪುನೀತ್ ರಾಜ್ಕುಮಾರ್ ಬಾಲನಟ, ನಿಮ್ಮೆಲ್ಲರ ನೆಚ್ಚಿನ ಅಪ್ಪು. ಪುನೀತ್ ರಾಜ್ಕುಮಾರ್ ಅವರ ಆರಂಭ ಮಾರ್ಚ್ 17, 1975ರಂದು ಜನಿಸಿದ ಪುನೀತ್ ರಾಜ್ಕುಮಾರ್ ಕೇವಲ 6 ತಿಂಗಳ ಮಗುವಾಗಿದ್ದಾಗಲೇ ಅವರು ಮೊದಲ ಬಾರಿಗೆ ತೆರೆ ಮೇಲೆ ಕಾಣಿಸಿಕೊಂಡ್ರು. ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವರ ನಟನೆಯ ಮೂಲಕ ನಿಮ್ಮ ಎಲ್ಲರ ಮನಸ್ಸನ್ನು ಗೆದ್ದಂಥ ಒಂದು ಮೇರು ನಟ ಕೂಡ ಅಂತ ಹೇಳ್ಬೋದು. ಪ್ರೇಮದ ಕಾಣಿಕೆಯಲ್ಲಿ ಪದಾರ್ಪಣೆ ಮಾಡಿದಾಗ ಅವರು ಬಾಲ ಕಲಾವಿದರಾಗಿ ಮಾಸ್ಟರ್ ಲೋಹಿತ್ ಎಂಬ ಹೆಸರನ್ನು ಪಡೆದರು. ನೋಡಿ, ಪ್ರೇಮದ ಕಾಣಿಕೆಯಲ್ಲಿ ಎಂಬ ಒಂದು ಸಿನಿಮಾ, ಸೊ ಅದರಲ್ಲಿ ಇವರು ಪದಾರ್ಪಣೆ ಮಾಡಿರ್ತಾರೆ. ಅಂದರೆ ಬಾಲ ಕಲಾವಿದರಾಗಿ ಇವರಿಗೆ ಲೋಹಿತ್ ಎಂಬ ಹೆಸರನ್ನು ಕೊಡ್ತಾರೆ. ಸೊ ಇವರ ಪ್ರತಿಭೆ ಮತ್ತು ಮೋಡಿ ಎಂಥ ಮುಗ್ಧ ಜನರನ್ನು ಕೂಡ ಮನಸೆಳೆಯುವಲ್ಲಿ ಇವರು ಅತ್ಯಂತ ಪಾತ್ರವನ್ನು ವಹಿಸುತ್ತಾರೆ. ಸೊ ಕನ್ನಡಿಗ ಹೃದಯದಲ್ಲಿ ಸ್ಥಾನ ಗಳಿಸುವ ಮೂಲಕ ಎಲ್ಲರ ಮನ ಮೆಚ್ಚುವ ಒಂದು ಬಾಲನಟನಾಗಿ ಇವರು ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯನ್ನು ಕೊಡುತ್ತಾರೆ. ಸೊ ಇವರು ಬಾಲ ಕಲಾವಿದರಾಗಿ ಹಲವಾರು ಚಿತ್ರಗಳಲ್ಲಿ ಕಾಣಿಸಿಕೊಂಡರು. ಬೆಟ್ಟದ ಹೂ, ನೋಡಿ, ಬೆಟ್ಟದ ಹೂ ಸಿನಿಮಾ ನೀವು ನೋಡಿರ್ತೀರಾ, ನಾವು ನೋಡಿರಲೇಬೇಕು. ಸೊ ಈ ಸಿನಿಮಾದಲ್ಲಿ ಇವರ ನಟನೆ ಅಂತೂ ಅದ್ಭುತ. ಸೊ ಯಾರಿಂದನೂ ಮಾಡೋಕ್ಕಾಗದಿರುವಂಥ ಒಂದು ಬಾಲ ಕಲಾವಿದನಾಗಿ ಇವರು ಬೆಟ್ಟದ ಹೂ ಸಿನಿಮಾವನ್ನು 1985ರಲ್ಲಿ ಇವರ ಒಂದು ಅಭಿನಯಕ್ಕಾಗಿ ಅತ್ಯುತ್ತಮ ಬಾಲ ಕಲಾವಿದ ಎಂಬ ರಾಷ್ಟ್ರ ಪ್ರಶಸ್ತಿಯನ್ನು ಕೊಡ್ತಾರೆ. ನೋಡಿ, ಆ ಬೆಟ್ಟದ ಹೂ ಸಿನಿಮಾ ನೀವೆಷ್ಟೇ ಸಾರಿ ನೋಡಿದರೂ ಪದೇ ಪದೇ ನೋಡಬೇಕೆನ್ನಿಸೋ ಸಿನಿಮಾ. ಸೊ ಅಷ್ಟು ಅವರ ನಟನೆ ಎಲ್ಲರಿಗೂ ಕೂಡ ಇಷ್ಟವಾಗಿರುತ್ತೆ. ನೋಡಿ, ಪುನೀತ್ ರಾಜ್ಕುಮಾರ್ ಅವರು 2002ರಲ್ಲಿ ಅಪ್ಪು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿರ್ತಾರೆ. ಸೊ 2002ರಲ್ಲಿ ಇವರ ಫಸ್ಟ್ ಮೂವಿ ಅಪ್ಪು. ಸೊ ಇದು ಅಂತೂ ಸೂಪರ್ ಹಿಟ್ ಆಗಿಬಿಡುತ್ತೆ. ಸೊ ಇದನ್ನು ನೋಡಿದಂಥ ಪ್ರೇಕ್ಷಕರೆಲ್ಲರೂ ಇವರನ್ನು ಸೂಪರ್ ಸ್ಟಾರ್ ಎಂದು ಅವಾಗಲೇ ಕರೆಯಲು ಆರಂಭಿಸುತ್ತಾರೆ. ಇವರ ನಟನೆ, ನೃತ್ಯ ಗೊತ್ತಿರಬೇಕು ನಿಮ್ಗೆ, ಪುನೀತ್ ರಾಜ್ಕುಮಾರ್ ಎಂಥ ಡ್ಯಾನ್ಸರ್ ಅಂತ. ಸೊ ಇವರ ನೃತ್ಯ ಮತ್ತು ಗಾಯನ ಕೌಶಲ್ಯಗಳಿಗೆ ಇಮಿಡಿಯೇಟ್ ಹೆಸರಾಗುತ್ತಾರೆ. ಸೊ ಪುನೀತ್ ರಾಜ್ಕುಮಾರ್ ಅಂದರೆ ಒಂದು ಅದ್ಭುತನೇ ಕೂಡ. 3 ದಶಕಗಳ ಕಾಲದ ವೃತ್ತಿಯಲ್ಲಿ ಇವರು ಆಕಾಶ್, ಮಿಲನ, ವಂಶಿ, ಜಾಕಿ, ಹುಡುಗರು, ಪವರ್ ಮತ್ತು ರಾಜ್ಕುಮಾರ್ ಮುಂತಾದ ಹಿಟ್ ಚಲನಚಿತ್ರಗಳಲ್ಲಿ ಸ್ಮರಣೀಯ ಅಭಿನಯವನ್ನು ನೀಡಿದರು. ಕರ್ನಾಟಕದ ಜನತೆ ಇವರನ್ನು ಗೌರವಿಸುವುದಷ್ಟೇ ಅಲ್ಲದೆ ಇವರು ಮಾಡಿರುವಂಥ ಸಿನಿಮಾಗಳನ್ನು ಇಂದಿಗೂ ಕೂಡ ಯಾರೂ ಮರೆಯುವುದಿಲ್ಲ. ಅಂಥ ಅದ್ಭುತ ನಟನೆ ಪುನೀತ್ ರಾಜ್ಕುಮಾರ್ ಅಂದ್ರೇ ಒಂದು ಮಾಯೆ. ಸೊ ಎಲ್ಲರೂ ಮೆಚ್ಚುವಂಥ ವ್ಯಕ್ತಿತ್ವ. ಓಕೆ ಗೆಳೆಯರೆ, ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ಶುಭ ದಿನ.